ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ರವಿವಾರ, ಆಫೀಸ್ಗೆ ಹೋಗಿಲ್ಲ, ಯಜಮಾನರು ಮನೆಯಲ್ಲೇ ಇದ್ದಾರೆ. ಮತ್ತು ಮುಂದಿನ ವಾರ ಅಮ್ಮ ಬರ್ತಾರಂತೆ ಕರೆಯೋಕ್ಕೆ ನನ್ನ. ಇವಾಗ ಮುಡಿ ತೆಗೆಸ್ಬೇಕಲ್ವ ಚಿನ್ನಿದು, ಅದಕ್ಕೆ. ಹಾಗಾಗಿ ಇವಾಗ ಸ್ವಲ್ಪ ಕೌಶಿಕನು ಬರ್ತಡೇನೂ ಬಂತು, ಅವಳು ಚಿನ್ನಿದು ಮುಡಿ ತೆಗೆಯೋದು ಬಂತು. ಅದಕ್ಕೆ ಇವಾಗ ಹೋಗಿಬಿಟ್ಟು ಕೌಶಿಕ್ಗೆ ಒಂದು ಡ್ರೆಸ್ಸು, ಚಿನ್ನಿಗೆ, ನಮ್ಮ ಯಜಮಾನ್ರಿಗೂ ಇವಾಗ ಮುಡಿ ಕೊಡುವಾಗ ಬೇಕಲ್ವ. ಹಾಗಾಗಿ ಅವರು ಎಲ್ಲರಿಗೂ ಒಂದು ಸ್ವಲ್ಪ ಬಟ್ಟೆ ಶಾಪಿಂಗ್ ಇದೆ, ಅದನ್ನು ಮಾಡ್ಕೊಂಡು ಬರಬೇಕು ಇವತ್ತು. ಮತ್ತು ಮುಂದಿನ ವಾರ ಆಗಲ್ಲ ನಮಗೆ, ಮುಂದಿನ ವಾರನೇ ಊರಿಗೆ ಹೋಗಬೇಕು. ಹಾಗಾಗಿ ಇವತ್ತೇ ಎಲ್ಲ ಕೆಲಸ ಮುಗಿಸ್ಕೋಬೇಕು. ಬನ್ನಿ ಫ್ರೆಂಡ್ಸ್, ಎಲ್ಲಿಗೆ ಹೋಗ್ತೀನಿ, ಏನು ಮಾಡ್ತೀವಿ, ಏನೇನು ತೊಗೊತೀವಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಎಲ್ಲರೂ ಪ್ಲೀಸ್ ಒಂದು ಲೈಕ್ ಕೊಡಿ. ನಮಗೆ ನಿಮ್ಮ ಲೈಕ್ ಇದ್ದರೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಹಾಕೋಕ್ಕೆ ಖುಷಿ ಬರುತ್ತೆ ಅಂತ ಹೇಳ್ಬೋದು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇವಾಗ ನಮ್ಮ ಚೆನ್ನಿನೂ ಮಲಗಿದ್ದಾಳೆ, ನಮ್ಮ ಕೌಶಿಕನೂ ರೆಡಿಯಾಗಿದ್ದಾನೆ. ಆಯಿತು, ಇವಾಗ ಅವಳು ಎದ್ಲಂದರೆ ಹೋಗಿಬಿಡೋದು. ನೋಡಿ ಫ್ರೆಂಡ್ಸ್, ಅಲ್ಲಿ ಮ್ಯಾಕ್ಸಲ್ಲಿ ಮತ್ತು ಟ್ರೆಂಡಲ್ಲಿ ನೋಡೋಕ್ಕೆ ಹೋಗಿದ್ವಿ ನಾವು. ನೋಡೋಕ್ಕೆ ಹೋಗಿ ಅಲ್ಲಿ ಇವ್ರು ಆಟ ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಇಬ್ಬರು ಹೇಳಿಬಿಟ್ಟು ನಮಗಂತೂ ತುಂಬಾ ಖುಷಿ ಆಯಿತು. ಇವರಿಬ್ಬರು ಆಟ ಆಡೋದು ನೋಡಿ. ಆದರೆ ಕೈಯಲ್ಲಿ ಎತ್ಕೊಂಡ್ರೆ ಸುಮ್ಮನೆ ಇರ್ತಾ ಇರಲಿಲ್ಲ, ಬಟ್ಟೆ ಎಲ್ಲ ನೋಡೋಕ್ಕೆ ಬಿಡ್ತಾ ಇರಲಿಲ್ಲ ಇಬ್ಬರು ಕೂಡ. ಹಾಗಾಗಿ ಅವರು ಆಟ ಆಡ್ತಾ ಇರೋದು ನಮಗೂ ಈಸಿ ಅನ್ನಿಸ್ತು. ಯಜಮಾನ್ರು ಯಾವ್ದು ತೊಗೊಳೋಣ ಯಾವುದು ಅಂತ ಹೇಳಿ ಚಾಯ್ಸ್ ಮಾಡ್ತಾಯಿದ್ರು ಅವರು. ಅವ್ರಿಗೂ ತೊಗೋಬೇಕು ಮತ್ತು ಕೌಶಿಕಿಗೂ ತೊಗೋಬೇಕು ಮತ್ತು ನಮ್ಮ ಚಿನ್ನಿಗೂ ತೊಗೋಬೇಕು ಅಂತ ಹೇಳಿಬಿಟ್ಟು. ಚಿನ್ನಿಗೇನು ತೊಗೊಳೋ ಪ್ಲ್ಯಾನ್ ಇರಲಿಲ್ಲ, ಅಮ್ಮನೇ ಕೊಡಿಸ್ತಾರಂತೆ ನನಗೂ ಅವಳಿಗೂ. ಅಲ್ಲೇ ಊರ ಕಡೆನೇ ತೊಗೊಂಡು ಇಲ್ಲಿ ಸೀರೆ ಕೇಳೋಕ್ಕೆ ಹೋಗಿದ್ದೆ ನಾನು. ಅವರು ತುಂಬಾ ರೇಟ್ ಹೇಳಿಬಿಟ್ರು. ನಿನ್ನೆ ಅದು ಡಿಸ್ಕೌಂಟು ತೆಗೆದು 360 ರೂಪಾಯಿ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ಏನು ಬೇಡ ಬಿಡು, ನಾನು ಅಲ್ಲೇ ಊರ ಕಡೆನೇ ತೊಗೊತೀನಿ ಅಂತ ಹೇಳಿ ಸುಮ್ಮನೆ ಬಂದೆ. ಸೀರೆ ಮಾತ್ರ ಸೂಪರಾಗಿತ್ತು, ಆದರೆ ತೊಗೊಳಕ್ಕೆ ಹೋಗಲಿಲ್ಲ ಅಂತ ಹೇಳಿ. ಯಜಮಾನ್ರಿಗೂ ಕೌಶಿಕಿಗೂ ತೊಗೊಂಡ್ರಾಯ್ತು ಅಂತ ಹೇಳಿ ಹೋದ್ವಿ ನಾವು. ಹಾಗೆ ಚಿನ್ನಿಗೂ ನಿನ್ನೆ ನಮ್ಮ ಯಜಮಾನ್ರ ಫ್ರೆಂಡ್ಸ್ ಬಂದಿದ್ರಲ್ವ, ಅವರು ಇಬ್ಬರಿಗೂ 200 ರೂಪಾಯಿ ಕೊಟ್ಟಿದ್ದರು, ನಮ್ಮ ಚಿನ್ನಿಗೆ ಮತ್ತು ನಮ್ಮ ಕೌಶಿಕಿಗೆ. ಹಾಗಾಗಿ ಅದನ್ನು ಬಳಸ್ಬಾರ್ದು ಟಿ ಶರ್ಟ್ ಅಂತ ಇತ್ತು. ಹಾಗಾಗಿ ಅವ್ರಿಗೆ ನಾನು ಟಿ ಶರ್ಟ್ ತೊಗೊಂಡೆ. ನಮ್ಮ ಕೌಶಿಕಿಗೆ ಅಲ್ಲಿ ತೊಗೊಳೋಣ ಬರ್ತಡೇ ಅಂತ ಹೇಳಿ ಕೌಶಿಕಿಗೂ ಒಂದು ಬರ್ತಡೇ ತೊಗೊಂಡು ಇವಳು ನೋಡಿ ಅಲ್ಲಿ ಯಾವ ಥರ ಮಾಡ್ತಾಯಿದ್ಲು ಅಂತ ನಮಗಂತೂ ಖುಷಿ ಆಗುತ್ತೆ. ಆಟ ಆಡೋದು ನೋಡಿಬಿಟ್ಟು ಎಲ್ಲರೂ ಮಾತಾಡ್ತಾನೆ ಇದ್ರು. ಅವಳು ಮಾತಾಡೋದು ನೋಡಿ ನಮ್ಗೆ ಖುಷಿ ಆಯಿತು. ಅವ್ರಿಗೆ ನೋಡಿ ಅದು ಬೇಕು ಅಂತ ಹೇಳಿ ಕುಂತವಳೆ, ತಾನೇ ತೊಗೊತಾಳೆ, ತಾನೇ ಮಾಡ್ತಾಳೆ. ಆಮೇಲೆ ಬಂದ್ವಿ, ಮನೆಗೆ ಬಂದು ಹಾಗೆ ತಿನ್ಬಿಡೋಣ. ಲೇಟ್ ಆಗಿಬಿಟ್ಟಿತ್ತು, ನಾವು ಹೋಗಿದ್ದು 11:30 ಹೋಗಿ ಹಳ್ಳಿ ಬರೋದು 2:00 ಬಂದ್ವಿ. ಎಲ್ಲ ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ. ಹಾಗಾಗಿ ನೋಡಿ, ಇವಾಗ ಎಗ್ ಪಪ್ ತಿನ್ನಬೇಕು. ಇದು ನಮ್ಮ ಚಿನ್ನಿಗೆ ತೊಗೊಂಡ್ವಿ, 400 ರೂಪಾಯಿಗೆ 3 ಅಂತೆ. ತೊಗೊಂಡು ಅವಳಿಗೆ ತೊಗೊಂಡು ಇದು ಅವರು ಮತ್ತೆ 400 ರೂಪಾಯಿ ಕೊಟ್ಟಿದ್ರಲ್ವ, ಸುಮ್ಮನೆ ಬಳಸಬಾರ್ದು, ಮಕ್ಕಳು ಕೊಟ್ಟಿದ್ದು ಅವರಿಗೆ ಮಾಡಬೇಕು ಅಂತ ಹೇಳಿ ಅವರು ಅಂದರು. ಡ್ರೆಸ್ ತರೋಕ್ಕಾಗಲಿಲ್ಲ, ಅದಕ್ಕೆ ನೀವು ತೊಗೊಳ್ಳಿ ಅಂತ ಹೇಳಿ ಕೊಟ್ಟಿದ್ದರು. ಹಾಗಾಗಿ ಅವಳಿಗೆ ಟಿ ಶರ್ಟ್ ತೊಗೊಂಡು ಬಂದ್ವಿ. ಆ ಥರ ಮಕ್ಳಿಗೆ ಕೊಟ್ಟಿದ್ದು ಬಳಸಬಾರ್ದು, ಅವ್ರಿಗೆ ಏನಾದರೂ ತಂದುಬಿಡಬೇಕು. ಅದು ನಾವು ಯಾವಾಗಲೂ ಹಾಗೆ ಮಾಡ್ತೀವಿ, ಯಾರಾದರೂ ರೊಕ್ಕ ಕೊಟ್ಟರೆ ಅದೇ ಥರನ ಮಾಡ್ತೀವಿ ನಾವು. ಅದು ನಮ್ಮ ಚಾಕ್ಲೇಟ್ ಕಲರು ನಮ್ಮ ಯಜಮಾನ್ರದ್ದು, ಇದು ನಮ್ಮ ಕೌಶಿಕನ ನೋಡಿ. ಇದು ಒಂದೇ ಟಿ ಶರ್ಟ್ಗೆ ಇಷ್ಟ ಆಯಿತು ಅಮೌಂಟು. ಈ ಥರ ತೊಗೋಬೇಕು ಅಂತ ಹೇಳಿ ತುಂಬ ದಿನ ಅಂದ್ಕೊಳ್ತಾ ಇದ್ದೆ ನಾನು, ಆದರೆ ಆಗಿರಲೇ ಇಲ್ಲ. ಯಜಮಾನ್ರು ಈ ಸರಿ ಖರ್ಚಾಗುತ್ತೆ ಆಗಲಿ, ಅವ್ನ ಬರ್ತಡೇ ಅಲ್ವಾ, ತೊಗೋಲೇಬೇಕು. ಹೆಂಗಾದರೂ ಊರ ಕಡೆ ತೊಗೊಂಡ್ರೆ ಗೊತ್ತಿಲ್ಲ, ಟೈಟಾಗಿ ಆಗಿಬಿಡುತ್ತೆ, ಒಂಥರ ಇರಿಟೇಷನ್ ಮಾಡ್ತಾನೆ ಅವನು. ಹಾಗಾಗಿ ನಮ್ಮ ಕಡೆ ಎಲ್ಲ ಅದು ಬಟ್ಟೆ ಎಲ್ಲ ಹಿಂದೆ ಪ್ಲಾಸ್ಟಿಕ್ಕಿಂದ ಇದನ್ನ ಹಾಕಿರ್ತಾರಲ್ವ, ಹಾಗಾಗಿ ಇರಿಟೇಷನ್ ಗತಿ ಆಗ್ತಾಯಿತ್ತು. ಇದು ಸಾಫ್ಟ್ ಇದೆ, ಪ್ಯೂರ್ ಕಾಟನ್ನು, ಪ್ಯಾಂಟು ಕೂಡ ಮತ್ತು ಅಂಗಿನೂ ಕಾಟನ್ನು. ಹಾಗಾಗಿ ಅದನ್ನು ತೊಗೊಂಡ್ವಿ, ಅಮೌಂಟ್ ಆದರೆ ಆಗಲಿ ಅಂತ ಹೇಳಿ. ಕೈ ಹರಿದೈತಿ ನೋಡಿ. ಇವಾಗ ತುಳಸಿ ಪೂಜೆ ಮಾಡಬೇಕು. ಮೊನ್ನೆ ತುಳಸಿ ಗಿಡ ತೊಗೊಂಡು ಬಂದಿದ್ದಾರೆ ಯಜಮಾನ್ರು, ಅದಕ್ಕೆ ಇವಾಗ ಒಂದು ಸ್ವಲ್ಪ ಪಾಯಸ ಮಾಡ್ತೀನಿ. ಪಾಯಸಕ್ಕೆ ಗೋಡಂಬಿ ಅದನ್ನೆಲ್ಲ ಅನ್ನ ಸಾಂಬಾರು ಮಾಡಿದ್ದೀನಿ. ಇವಾಗ ಇದನ್ನೆಲ್ಲ ಮಾಡಿ ಇವಾಗ ಪಾಯಸ ಮಾಡಬೇಕು. ದೇವ್ರ ಮುಂದೆ ದೀಪ ಅದನ್ನೆಲ್ಲ ಹಚ್ಚಿ ಇಟ್ಟಿದ್ದೀನಿ. ಇವಾಗ ನೋಡಿ, ಇವಾಗ ಒಂದು ಸ್ವಲ್ಪ ಪಾಯಸ ಮಾಡಿದ್ನಂದರೆ ಆಗುತ್ತೆ, ಎಲ್ಲ ಆಯಿತು. ಇವಾಗ ಪಾಯಸ ಒಂದು ಮಾಡಿ ಹೂವು ತರಕ್ಕೆ ಹೋಗಿದ್ದಾರೆ ಯಜಮಾನ್ರು. ಅವ್ರು ಬಂದ್ರನ್ನತ್ಲೆ ಪೂಜೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ನೋಡಿ, ತುಳಸಿದು ಇವತ್ತಿನ ದಿನ ಹೆಂಗಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ನನಗೆ.
ನಮ್ಮ ಯಜಮಾನ್ರು ನನಗೆ ಗೊತ್ತಿದ್ದಾನೆ ಸೀರೆ ತೊಗೊಂಡು ಬಂದಿದ್ದಾರೆ. ಬನ್ನಿ ಇವಾಗ ನೋಡೋಣ. ಇನ್ನೂ ಆಚೆ ಇದ್ದಾರೆ, ಬರ್ತಾ ಇದ್ದಾರೆ ಅವರು, ನನಗೆ ಗೊತ್ತಿಲ್ಲ. ಇವಾಗ ವಿಡಿಯೋ ಆನ್ ಮಾಡಿ ಹಾಗೆ ಬಿಟ್ಟಿರ್ತೀನಿ ನೋಡಿ. ಎದಕ್ಕೆ ಹೋಗಿದ್ರಿ? ಹಾಂ, ಪಾನಿಪುರಿ ತಿನ್ನಕ್ಕೆ ಹೋಗಿದ್ರ ನನ್ನ ಬಿಟ್ಟು? ಮತ್ತು ನಂಗೆ ಯಾಕ? ಹಾಂ, ನನಗ ಚಿನ್ನೆ ಹಿಂಗೊಡಿ. ನನಗೆ ಹೊಡಿತೇನೆ. ಕಬಡ್ಡಿ ಆಡ್ತಾ ಅಂತ ನೀನು ಕೂಡ ಚಿನಿ ಹೊಡಿಯಪ್ಪ, ನನಗೆ ಹೊಡಿತಾಳಂತಕ್ಕಿ ನೋಡಿ. ಅವಳು ನನ್ನ ಹೊಡಿತಾಳಂತೆ, ಆದರೆ ಅವ್ರ ಅಪ್ಪನೇ ಹೊಡೆಯಲ್ವಂತೆ. ನನಗೆ ಹೊಡಿ ಅಂದರೆ ನನ್ನ ಪಟ್ಟನ್ನು ಹೊಡಿತಾ ಇದ್ಲು. ಆ ವಿಡಿಯೋ ಕೇಳಿಸ್ಬೇಕಿತ್ತು, ಆದರೆ ಟಿ ವಿ ಹಚ್ಚಿ ಹಾಡು ಹಚ್ಚಿದ್ರಲ್ವ, ಹಾಗಾಗಿ ಮತ್ತೆ ಏನಾದರೂ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲಿ ಅವ್ನು ಮಾತಾಡಿದ ವಿಡಿಯೋ ಹಾಕಬೇಕಾಗಿತ್ತು. ನೋಡಿ, ನನಗೆ ಗೊತ್ತಿಲ್ಲದೇ ಯಜಮಾನ್ರು ತೊಗೊಂಡು ಬಂದುಬಿಟ್ಟಿದ್ದಾರೆ. ಆ ಸೀರೆನ ತೊಗೊಂಬಂದು ಕಬೋರ್ಡಲ್ಲಿ ಇಟ್ಟಿದ್ದಾರೆ. ನನಗೆ ತೋರಿಸಿಲ್ಲ, ನಾನೇ ಆಮೇಲೆ ನೋಡಿದೆ. ನಮ್ಮ ಚಿನ್ನಿಗೆ ಚಡ್ಡಿ ತೊಗೊಂಡು ಬರೋಣ ಅಂತ ಹೋಗಿದ್ದೆ ನಾನು. ಅಲ್ಲಿ ಇಟ್ಟಿದ್ರಲ್ವ ಅವರು, ಅದನ್ನು ನೋಡಿ ನಾನು ಅಂದ್ಕೊಂಡೆ ಇಲ್ಲ ತೊಗೊಂಡ್ಬರ್ತಾರೆ ಅಂತ ಹೇಳಿ. ನಾನು ಅಂದ್ಕೊಂಡಿದ್ದೆ ಬೇಡ ಇವಾಗ ತೊಗೊಂಡ್ಬರೋದು ಅಂತ ಹೇಳಿ ಅಂದ್ಕೊಂಡಿದ್ದೆ. ಯಜಮಾನ್ರು ನನಗೆ ಗೊತ್ತಿದ್ದಾನೆ ತೊಗೊಂಡು ಬಂದುಬಿಟ್ಟಿದ್ದಾರೆ ನೋಡಿ. ಇವಾಗ ಏಯ್ ಅಲ್ಲಿ ನೋಡಕ್ಕಿನ್ನ ಅದನ್ಯಾಕೆ ತೊಗೊಂಡು ಹೇಳಕ್ಕಿಗೆ ಆಡಕತ್ತಾನ ಆಡಕತ್ತಾಳ ಆಡಕತ್ತಾನ ಈಗ ಮಾತಾಡೋದು. ಯಾರು ಹೇಳಿದ್ರು ಅದು ತರಕ? ಕೌಶಿ ಯಾರು ಹೇಳಿದ್ದು? ಅಜ್ಜ ಅಜ್ಜ ಮಾತಾಡ್ತಾನೆ ಬಾಯ್ಲೆ. ಬಾಯ್ಲೆ ಬರವಲ್ಲ ನೋಡು. ಮುಂದಿನ ವಾರ ಬರ್ತಾರೆ ನೋಡು. ಮುಂದಿನ ವಾರ ರವಾರ ಅವರು ಬರ್ತಾಳ. ಅವನ್ನ ಹಂಚ್ಕೊಟ್ಟು ಕಳಿಸ ಈಗಿನ ಕಳ್ಸಿ ಮಕ್ಕಳ. ಸೋಮವಾರ ಬರ್ತಾರ ನೋಡು. ಸೋಮವಾರ 5 ಗಂಟೆಗಲ್ಲ 3 ಬರ್ತಾರೆ. ಸೋಮವಾರ ಮುಂದಿನ ಸೋಮವಾರ ನಾಳೆ ನಾವೊಂದು 3 ದಿವಸ ನೀರು ಕೊಡ್ತಾನ ನೀರು ಕೈಯಾಗ ಇವ್ ಕೊಟ್ಟು ಹಂಚ ಅವನು 2 ಬಡ್ಡಿನ ಮನಿ ಅವನು ಯಾವ ಬರ್ತಾವ ಹಾಕಿ. ನಾವು 3 ದಿವಸ ಬಿಟ್ಟು ಬರ್ತೀನಿ. ಇದನ್ನ ಯಾಕೆ ತರಕ್ ಹೋಗಿದ್ದಿ? ಎಷ್ಟು? 1300 ರೂಪಾಯಿ 365 ಇದ್ರು ನಿನ್ನೆ. ಇವತ್ತು 65 ರೂಪಾಯಿ ಬಿಟ್ಟ ನಮ್ಮ ಬಾಯ್ ಬಂದಿದ್ದಕ್ಕೆ. ನೋಡು ನಿಮ್ಮ ಮಗು ಫೋನ್ ಹಚ್ಚು 1000 ರೂಪಾಯಿ ಕೊಡೋಣ. ಇದೆಲ್ಲ ಹೇಳ್ಬೇಡ ನಮ್ಗೆ. ನಿನಗೆ ನಾ ಒಂದು ಪತ್ಲಾ ತಗೊಂತೀನಿ ಅಂತ ಹೇಳ್ತಿಲ್ಲ. ನಾನು ಅವರಷ್ಟು ರೇಟ್ ಹೇಳಿದ್ಕೇ ಬೇಡ ಒಂದು ಪತ್ಲಾ ತೊಗೊತೀನಿ ಅಂತ ಹೇಳಿದ್ದೆ. ಆದರೆ ಯಜಮಾನ್ರು ಬೇಡ ಅಂತ ಹೇಳಿ ತೊಗೊಂಡು ಬಂದಿದ್ದಾರೆ. ಅಮ್ಮಗೆ ಹೇಳು ಅವರೇ ದುಡ್ಡು ಕೊಡ್ತಾರೆ ಅಂತ ಹೇಳಿ, ನಿಮ್ಮಮ್ಮಗೆ ಹೇಳು ಅಂತ ಹೇಳಿ ನನಗೆ ಕಾಮಿಡಿ ಮಾಡ್ತಾಯಿದ್ರು. ರೊಕ್ಕ ಇಸ್ಕೊಡು ಹಾಗೆ ಹಿಂಗೆ ಅಂತ ಹೇಳಿ ಕಾಮಿಡಿ ಮಾಡ್ತಾಯಿದ್ರು. ಅಂದರೆ ಇವಾಗ ಅಮ್ಮನೇ ಕೊಡಿಸ್ಬೇಕಲ್ವ ಹಬ್ಬಕ್ಕೆ, ಇದಕ್ಕೆ ಮುಡಿಗೆ. ಹಾಗಾಗಿ ಅವರು ಹೇಳಿದರು ರೊಕ್ಕ ನಾನು ಇಲ್ಲೇ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ಇದನ್ನು ನಮ್ಮ ಕೌಶಿಕನ ಬರ್ತಡೆಗೆ ಅಂತ ಹೇಳಿ ತೊಗೊಂಡು ಬಂದರು ಯಜಮಾನ್ರು. ತುಂಬಾ ಚೆನ್ನಾಗಿದೆ ಸೀರೆ, ಹೆಂಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ ಎಲ್ಲರೂ. ಇದು ಪ್ರೈಸ್ ಏನು ಜಾಸ್ತಿ ಆಯಿತೋ ಏನು ಕಡಿಮೆ ಆಯಿತು ಅಂತ ಹೇಳಿ. ನನಗೆ ಬಟ್ಟೆ ಮಾತ್ರ ಸಾಫ್ಟ್ ಇದೆ, ಯಾವ ಥರ ಆದರೂ ಉಟ್ಕೋಬೋದು, ಯಾವ ಥರ ಆದರೂ ಕುತ್ಕೊಳುತ್ತೆ. ಮಕ್ಕಳಿದ್ರೆ ಈ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ ನಿನ್ನೆ ನೋಡಿ ಬಂದಿದ್ದೆ ನಾನು. ಆದರೆ ಅದು ತುಟ್ಟಿ ಆಯಿತು ಅಂತ ಹೇಳಿ ನಾನು ಸುಮ್ಮನೆ ಬಂದೆ. ಯಜಮಾನ್ರು ತೊಗೊಂಡು ಬಂದಿದ್ದಾರೆ ಇವತ್ತು. ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ರಿಗೂ ಬಾಯ್. ಇವಾಗ ಮುಂದಿನ ವಾರ ಊರಿಗೆ ಹೋಗಬೇಕು, ಅದಕ್ಕೆ ತೊಗೊಂಡು ಬಂದಿದ್ದೀನಿ ಸೀರೆ. ಬಾಯ್. ಅಂತೂ ತುಂಬಾ ದುಬಾರಿ ಅನ್ನಿಸ್ತು. ನಾನು ಇವಾಗ ಅಷ್ಟು ದುಬಾರಿ ತೊಗೊಳ್ತಾ ಇರೋದು ಬಟ್ಟೆನ. ಕೌಶಿಕಿಗೂ ಹಾಗೆಯೇ ಅಲ್ಲೇ ತೊಗೊಳ್ತಾ ಇದ್ದೆ. ಈ ಸರಿ ಮಾತ್ರ ದುಬಾರಿ ತೊಗೊಂಡಿದ್ದೀನಿ ನೋಡಿ. ಇದು ನನಗೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಅಷ್ಟು ದುಬಾರಿ ಇದು ತೊಗೊಂಡಿದ್ದೀವಿ. ಈ ಥರ ಯಾವ ಥರ ಇದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಬಾಯ್.